ಗೆಳೆಯರೆ, ಯಶ್ ಅವರು ಇಂಡಿಯಾ ಟಿವಿಯಲ್ಲಿ ಇಂಟರ್ವ್ಯೂ ಕೊಟ್ಟಿರೋ ಬಗ್ಗೆ ನಿಮಗೆಲ್ಲ ಗೊತ್ತು ಅಲ್ವಾ? ಆದರೆ ಅಲ್ಲಿ ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ರಶ್ಮಿಕಾ ಮಂದಣ್ಣ ಕಾಂಟ್ರವರ್ಸಿ ಬಗ್ಗೆ 10 ವರ್ಷದ ಹಿಂದೆ ನಾನು ಈ ರೀತಿ ಸಿನಿಮಾ ಮಾಡಲ್ಲ ಅಂತ ಹೇಳಿ ಇವಾಗ ಯಾಕೆ ಮಾಡಿದ್ದು, ಟಾಕ್ಸಿಕ್ಕಿಂದ ರಾಧಿಕಾ ಪಂಡಿತ್ ಬೇಜಾರಾಗಿದ್ಯಾಕೆ, ಇನ್ನೂ ತುಂಬ ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ನಮಗೆ ಈಗ ಏನು ಗೊತ್ತು ಅಂದರೆ ಅವರು ದೊಡ್ಡ ಸೂಪರ್ ಸ್ಟಾರ್, KGF ಮಾಡಿದರು, ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಹೆಸರು ಮಾಡಿದರು. ಇವತ್ತು ಅವರ ಸಿನಿಮಾಗೆ ದೊಡ್ಡ ಓಪನಿಂಗ್ ಸಿಗುತ್ತೆ, ಫ್ಯಾನ್ಸ್ ಅಂತೂ ಬೇರೆ ಲೆವೆಲಲ್ಲಿದ್ದಾರೆ. ಆದರೆ ಇಲ್ಲಿ ಒಂದು ವಿಷಯ ಇದೆ ಗೆಳೆಯರೆ, ಈ ಮಟ್ಟಕ್ಕೆ ಬರೋಕ್ಕಿಂತ ಮುಂಚೆ ಯಶ್ ಅವರು ಹೇಗಿದ್ರು ಅನ್ನೋದು ಅಷ್ಟಾಗಿ ಗೊತ್ತಿರಲ್ಲ. ಅವರ ಈ ಇಂಟರ್ವ್ಯೂ ನೋಡಿದರೆ ಅವರ ಜೀವನದ ಬಗ್ಗೆ ತುಂಬ ಬೇರೆ ರೀತಿಯ ವಿಷಯಗಳು ಗೊತ್ತಾಗುತ್ತೆ. ಅದರಲ್ಲೂ ಅವರ ಚೈಲ್ಡ್ಹುಡ್ ಬಗ್ಗೆ ಅವರು ಹೇಳಿರುವ ವಿಷಯ ಕೇಳಿದರೆ ನಿಜವಾಗ್ಲೂ ಒಂದು ಕಡೆ ನಗು ಬರುತ್ತೆ, ಇನ್ನೊಂದು ಕಡೆ ಅವರ ತಂದೆ ಹೇಗಿದ್ರು ಅನ್ನೋದು ಅರ್ಥ ಆಗುತ್ತೆ. ಯಶ್ ಚಿಕ್ಕ ವಯಸ್ಸಿನಲ್ಲೇ ತುಂಬ ತುಂಟರಾಗಿದ್ರಂತೆ, ಆದರೆ ಅವರ ಅಪ್ಪ ಮಾತ್ರ ತುಂಬ ಸ್ಟ್ರಿಕ್ಟ್ ಇದ್ರಂತೆ. ಸ್ಕೂಲ್ಗೆ 10 ನಿಮಿಷ ತಡ ಆಯಿತು ಅಂದರೆ ಸಾಕು, ಅಪ್ಪ ಹುಡುಕಿಕೊಂಡು ಬರ್ತಿದ್ರಂತೆ. ಅವರ ಫ್ರೆಂಡ್ಸ್ ಅವರ ಅಪ್ಪನಿಗೆ ಟೈಗರ್ ಅಂತ ಕರಿತಿದ್ರಂತೆ, ಅಷ್ಟು ಸ್ಟ್ರಿಕ್ಟ್ ಆಗಿದ್ರಂತೆ. ಕೆಲವೊಮ್ಮೆ ಎಲ್ಲರ ಮುಂದೆ ಯಶ್ ಅವರಿಗೆ ಅವರ ಅಪ್ಪನಿಂದ ವಧೆ ಕೂಡ ಬಿದ್ದಿದೆ ಅಂತೆ. ಒಂದು ಸಲ ಹೊಡೆಯೋಕ್ಕೆ ಬಂದಾಗ ಯಶ್ ಏನು ಮಾಡಿದ್ರು ಗೊತ್ತಾ? ಹಾಗೆ ಮೂರ್ಛೆ ಬಿದ್ದವರ ಥರ ನಾಟಕ ಮಾಡಿ ಅಪ್ಪ ಗಾಬರಿಯಾಗಿ ಏನಾಯಿತು ಅಂತ ನೋಡೋಕೆ ಬಂದಾಗ ಎದ್ದು ಓಡೋಗಿದ್ರಂತೆ. ಆದರೆ ಇದೇ ತಂದೆ ಯಶ್ಗೆ ಮುಂದೆ ಜೀವನದಲ್ಲಿ ತುಂಬ ದೊಡ್ಡ ಪಾಠ ಕಲಿಸಿದ್ರು. ಅವರ ತಂದೆ ಬಸ್ ಡ್ರೈವರ್ ಆಗಿದ್ರು. ಒಂದು ಕಾಲದಲ್ಲಿ ದಿನಕ್ಕೆ ಸುಮಾರು 14 ರೂಪಾಯಿ ಸಂಪಾದನೆ ಮಾಡ್ತಿದ್ರಂತೆ. ಇವತ್ತು 14 ರೂಪಾಯಿ ಅಂದರೆ ಏನೂ ಇಲ್ಲ, ಆದರೆ ಆ ಕಾಲದಲ್ಲಿ ಅದೇ ಅವರ ಆದಾಯ. ಆದರೂ ತಮ್ಮ ಮಕ್ಕಳಿಗೆ ನಾವು ಬಡವರು ಅನ್ನೋ ಫೀಲಿಂಗ್ ಬರೋಕೆ ಅವರು ಬಿಡಲಿಲ್ಲ. ಅವರ ತಂದೆ ಯಾವಾಗಲೂ ಒಂದು ಮಾತು ಹೇಳ್ತಿದ್ರಂತೆ, ಯಾರದೋ ದುಡ್ಡಿನ ಮೇಲೆ ಆಸೆ ಪಡಬೇಡ, ನಿನ್ನ ಕೆಲಸ ನೀನು ಮಾಡು, ನಿನ್ನ ಕಾಲ ಮೇಲೆ ನೀನು ನಿಲ್ಲು, ಯಾರ ಮುಂದೆಯೂ ತಲೆಬಾಗ ಬೇಡ ಅಂತ ಹೇಳಿಕೊಟ್ಟಿದ್ರು. ಈ ಒಂದು ವಿಷಯ ಯಶ್ ಅವರ ಜೀವನ ತುಂಬ ದೊಡ್ಡ ಇಂಪ್ಯಾಕ್ಟ್ ಮಾಡಿದೆ ಅಂತ ಸ್ವತಃ ಯಶ್ ಅವರೇ ಹೇಳಿದ್ದಾರೆ. ಏಕೆಂದರೆ ಇವತ್ತು ಕೂಡ ಯಶ್ ಸ್ವಾಭಿಮಾನದ ಬಗ್ಗೆ ಮಾತಾಡ್ತಾರೆ. ಕೆಲವೊಮ್ಮೆ ಜನ ಅವರಿಗೆ ಆಟಿಟ್ಯೂಡ್ ಜಾಸ್ತಿ ಅಂತಾರೆ, ಅಹಂಕಾರ ಇದೆ ಅಂತಾರೆ. ಆದರೆ ಯಶ್ ಅದನ್ನು ಬೇರೆ ರೀತಿಯಲ್ಲೇ ನೋಡ್ತಾರೆ. ನಾನು ಯಾರನ್ನೂ ಇಂಪ್ರೆಸ್ ಮಾಡೋಕೆ ಹೀಗೆ ಇರಲ್ಲ, ನನಗೆ ನನ್ನ ಮೇಲೆ ನಂಬಿಕೆ ಇದೆ, ನಾನು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ನನಗೆ ನಂಬಿಕೆ ಇದೆ, ಅದು ಅಹಂಕಾರ ಅಲ್ಲ, ಅದು ಸ್ವಾಭಿಮಾನ ಅಂತಾರೆ. ಆದರೆ ಅದೇ ಸಮಯದಲ್ಲಿ ತಪ್ಪಾದ ವಿಷಯಕ್ಕೆ ಹಠ ಮಾಡಬಾರದು ಅನ್ನೋದು ಹೇಳ್ತಾರೆ. ಸರಿ ಅನಿಸೋ ವಿಷಯಕ್ಕೆ ಮಾತ್ರ ಹಠ ಇರಬೇಕು ಅಂತಾರೆ. ಇದು ನೋಡಿದರೆ ಅವರ ತಂದೆ ಕಲಿಸಿದ ಜೀವನದ ಪಾಠ ಅವರ ಜೊತೆ ಇವತ್ತಿಗೂ ಇದೆ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಅವರ ಕಾಲೇಜಿನ ದಿನಗಳಲ್ಲೂ ಒಂದು ಸಣ್ಣ ವಿಷಯ ಇತ್ತು. ಅವರ ಫ್ರೆಂಡ್ಸ್ ಬಳಿ ಒಳ್ಳೊಳ್ಳೆ ಬೈಕ್ಸ್ ಇರುತ್ತಿತ್ತು, ಚೆನ್ನಾಗಿರೋ ಕ್ಲಾಸ್ ಇರ್ತಿತ್ತು. ಯಶ್ ಬಳಿ ಮಾತ್ರ ತಂದೆಯ ಸ್ಕೂಟರ್. ಅದನ್ನು ನೋಡಿ ಕೆಲವೊಮ್ಮೆ ಎಲ್ಲರೂ ಅಷ್ಟೊಂದು ಚೆನ್ನಾಗಿದ್ದಾರೆ, ನಾವು ಮಾತ್ರ ಯಾಕೆ ಹೀಗಿದ್ದೀವಿ ಅನ್ನೋ ಫೀಲಿಂಗ್ ಬರ್ತಾ ಇತ್ತಂತೆ. ಇದು ನಮಗೆಲ್ಲ ಗೊತ್ತಿರೋ ಫೀಲಿಂಗ್ ಅಲ್ವಾ? ಆದರೆ ಆಮೇಲೆ ನಿಧಾನವಾಗಿ ಒಂದು ವಿಷಯ ಅರ್ಥ ಮಾಡಿಕೊಂಡ್ರು, ಹಣ ಇರೋದು ಮಾತ್ರ ಮುಖ್ಯ ಅಲ್ಲ, ನಮ್ಮ ಹತ್ತಿರ ಇಲ್ಲದೆ ಇರೋದು ಬೇರೆಯವರ ಹತ್ತಿರ ಇದ್ದರೆ ನಾವು ಕೂಡ ಯಾಕೆ ಅವರ ರೀತಿ ಇಲ್ಲ ಅಂತ ಅನಿಸುತ್ತೆ. ಯಶ್ಗೂ ಹಾಗೆ ಆಗಿತ್ತು. ನಮ್ಮ ವ್ಯಕ್ತಿತ್ವ ಹೇಗಿದೆ, ನಮ್ಮ ಮೇಲೆ ನಮಗೆ ಎಷ್ಟು ನಂಬಿಕೆ ಇದೆ, ನಾವು ನಮ್ಮನ್ನೇ ಹೇಗೆ ನೋಡ್ಕೋತೀವಿ, ಇದು ಮುಖ್ಯ. ಅದು ಅರ್ಥ ಆದಮೇಲೆ ಅವರ ಥಿಂಕಿಂಗ್ ಬದಲಾಗ್ತಾ ಹೋಯಿತು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಯಶ್ಗೆ ಚಿಕ್ಕ ವಯಸ್ಸಿನಿಂದಲೇ ಡ್ಯಾನ್ಸ್ ಮತ್ತು ಡೈಲಾಗ್ ಮೇಲೆ ತುಂಬ ಆಸಕ್ತಿ ಇತ್ತು. ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಟೀಚರ್ಸ್ ಕೂಡ ಅವರನ್ನು ಹೀರೋ ಅಂತ ಕರಿತಿದ್ರಂತೆ. ಒಮ್ಮೆ ವೀರಪ್ಪನ ಬಗ್ಗೆ ಏನೋ ಮಾತಾಡ್ತಾ ಇದ್ದಾಗ, ನನಗೆ ಒಂದು ಚಾನ್ಸ್ ಕೊಡಿ, ನಾನು ವೀರಪ್ಪನನ್ನು ಹಿಡ್ಕೊಬರ್ತೀನಿ ಅಂತ ಹೇಳಿದ್ರಂತೆ. ಈ ಮಾತನ್ನು ಟೀಚರ್ಸ್ ಎಷ್ಟೋ ವರ್ಷಗಳವರೆಗೆ ನೆನಪಿಟ್ಟುಕೊಂಡು ಯಶ್ನ ಟೀಸ್ ಮಾಡ್ತಿದ್ರಂತೆ. ಅವರ ಸಿಸ್ಟರ್ ನಂದಿನಿ ಕೂಡ ಯಶ್ ಚಿಕ್ಕ ವಯಸ್ಸಿನಲ್ಲೇ ತುಂಬ ತುಂಟನಾಗಿದ್ದ ಅಂತ ಹೇಳಿದ್ದಾರೆ. ಕ್ಲಾಸ್ನಲ್ಲಿ ಸುಮ್ಮನೆ ಕೂರದೆ ಏನಾದರೂ ಮಾಡೋದು, ಟೀಚರ್ಸ್ಗೆ ಪ್ರಶ್ನೆ ಕೇಳೋದು, ಅವರಿಗೆ ಟ್ರಬಲ್ ಕೊಡೋದು, ಇವೆಲ್ಲ ಮಾಡ್ತಿದ್ರಂತೆ. ಆದ್ದರಿಂದ ಸಿಸ್ಟರ್ಗೂ ಕೆಲವೊಮ್ಮೆ ಮುಜುಗರ ಆಗ್ತಿತ್ತಂತೆ. ಆದರೆ ಅದೇ ಹುಡುಗ ಮುಂದೆ ದೊಡ್ಡ ಆ್ಯಕ್ಟರ್ ಆಗ್ತಾನೆ ಅಂತ ಆಗ ಯಾರಿಗೂ ಗೊತ್ತಿರಲಿಲ್ಲ. ಇಲ್ಲಿಂದ ಯಶ್ ಅವರ ಆ್ಯಕ್ಚುಯಲ್ ಸ್ಟ್ರಗಲ್ ಶುರುವಾಗುತ್ತೆ. ಯಾಕಂದರೆ ಅವರ ಹಿಂದೆ ಯಾವುದೇ ಸಿನಿಮಾ ಕುಟುಂಬ ಇರಲಿಲ್ಲ, ಯಾವುದೇ ದೊಡ್ಡ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಆದರೆ ಇವತ್ತು ನಮಗೆ ಇಷ್ಟು ಜನ ಸಿನಿಮಾ ಬ್ಯಾಕ್ಗ್ರೌಂಡ್ ಇರೋ ಗೊತ್ತು. ಇವರೆಲ್ಲ ಸಿನಿಮಾ ವಾತಾವರಣದಲ್ಲಿ ಬೆಳೆದವರು. ಆದ್ದರಿಂದ ಸಿನಿಮಾ ಅನ್ನೋದು ಅವರಿಗೆ ಹೊಸದಲ್ಲ. ಆದರೆ ಯಶ್ ಆಗಿರಲಿಲ್ಲ. ಹೊರಗಿನಿಂದ ಬರೋ ಒಬ್ಬ ವ್ಯಕ್ತಿಗೆ ಮೊದಲ ಅವಕಾಶ ಸಿಗೋದು ತುಂಬ ಕಷ್ಟ.
ಫಿಲ್ಮ್ ಫ್ಯಾಮಿಲಿಯಿಂದ ಬಂದವರಿಗೆ ಸ್ಟ್ರಗಲ್ ಇರಲ್ಲ ಅಂತ ಯಶ್ ಹೇಳಲ್ಲ, ಅವ್ರಿಗೆ ಅವರದೇ ಸ್ಟ್ರಗಲ್ ಇರುತ್ತೆ ಅಂತಾರೆ. ಆದರೆ ಹೊರಗಿನಿಂದ ಬರುವವನು ಮೊದಲು ಒಳಗೆ ಬರೋಕೆ ಹೋರಾಡಬೇಕು, ಅದು ದೊಡ್ಡ ವ್ಯತ್ಯಾಸ. ಯಶ್ ರಂಗಭೂಮಿಯಲ್ಲಿ ಕೆಲಸ ಮಾಡಿದರು, ಸ್ಟೇಜ್ ಕ್ಲೀನ್ ಮಾಡಿದರು, ಕಾಫಿ ಟೀ ಕೊಟ್ಟಿದ್ರು, ಯಾವ ಕೆಲಸ ಸಿಗುತ್ತೋ ಅದನ್ನು ಮಾಡ್ತಿದ್ರು. ಇವತ್ತು ನಾನು ಯಶ್ನ ನೋಡಿದರೆ ಸೂಪರ್ ಸ್ಟಾರ್, ಆದರೆ ಆ ಸಮಯದಲ್ಲಿ ಅವರು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದರೂ ಯಶ್ಗೆ ಆ ಕೆಲಸಗಳನ್ನು ಮಾಡೋಕ್ಕೆ ಬೇಸರ ಇರಲಿಲ್ಲ. ಯಾಕೆಂದರೆ ಕೆಲಸ ಸಣ್ಣದು ದೊಡ್ಡದು ಅನ್ನೋದಕ್ಕಿಂತ ಅದನ್ನು ನಾವು ಹೇಗೆ ಮಾಡ್ತೀವಿ ಅನ್ನೋದು ಮುಖ್ಯ ಅಂತ ಅವರು ನೋಡ್ತಿದ್ರು. ಆಮೇಲೆ ಧಾರಾವಾಹಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಸುಮಾರು 7 ಸಿನಿಮಾಗಳ ಅವಕಾಶ ಬಂದಿತ್ತಂತೆ. ಇಲ್ಲಿ ಒಂದು ವಿಚಿತ್ರ ವಿಷಯ ಆಗುತ್ತೆ. ಪ್ರತಿಯೊಂದು ಸಿನಿಮಾಗೂ ಯಶ್ ಕತೆ ಕೇಳ್ತಿದ್ರಂತೆ. ನಾನು ಯಾವ ಪಾತ್ರ ಮಾಡಬೇಕು, ಕತೆ ಏನು, ನನಗೆ ಈ ಪಾತ್ರ ಇಷ್ಟ ಆಗುತ್ತಾ ಅಂತ ಕೇಳ್ತಿದ್ರಂತೆ. ಕೆಲವರಿಗೆ ಅದು ಇಷ್ಟ ಆಗಲಿಲ್ಲ. ಧಾರಾವಾಹಿಯಲ್ಲಿ ನಟಿಸೋನು ಕತೆ ಕೇಳ್ತಾನ ಅನ್ನೋ ರೀತಿಯಲ್ಲಿ ನೋಡ್ತಿದ್ರಂತೆ. ಆ 7 ಸಿನಿಮಾಗಳ ಅವಕಾಶವು ಹಾಗೆ ಕೈ ತಪ್ಪಿತು. ಆದರೆ ಯಶ್ಗೆ ಅದರ ಬಗ್ಗೆ ಇವತ್ತಿಗೂ ಬೇಸರ ಇಲ್ಲ. ಏಕೆಂದರೆ ಅವಕಾಶ ಸಿಕ್ಕಿದೆ ಅಂತ ಏನಾದರೂ ಮಾಡೋಕ್ಕೆ ಹೋಗಬಾರ್ದು. ನಾವು ಮಾಡೋ ಕೆಲಸದ ಮೇಲೆ ನಮಗೆ ನಂಬಿಕೆ ಇರಬೇಕು ಅನ್ನೋದು ಅವರ ದೊಡ್ಡ ನಿರ್ಧಾರ. ಇದೇ ಮೈಂಡ್ಸೆಟ್ಟಿಂದ ಅವರು ಒಂದೊಂದೇ ಸಿನಿಮಾ ಮಾಡ್ತಾ ಬಂದರು. ನಿಧಾನವಾಗಿ ಅವರ ಹೆಸರು ಬೆಳೀತಾ ಹೋಯಿತು. ಸಿನಿಮಾಗಳ ಬಜೆಟ್ ಜಾಸ್ತಿ ಆಯ್ತಾ ಹೋಯಿತು, ಆಡಿಯನ್ಸ್ ಜಾಸ್ತಿ ಆಗ್ತಾ ಹೋದರು. ಆಮೇಲೆ KGF ಬಂತು. KGF ಬಂದ ಮೇಲೆ ಯಶ್ ಅನ್ನೋ ಹೆಸರು ಕರ್ನಾಟಕದ ಹೊರಗಡೆಯೂ ದೊಡ್ಡದಾಗಿ ಕೇಳಿಸೋಕೆ ಶುರುವಾಯಿತು. ಆದರೆ ಹೊರಗಿನಿಂದ ನೋಡಿದವರಿಗೆ ಮಾತ್ರ ಯಶ್ ಒಮ್ಮೆಲೆ ಸೂಪರ್ ಸ್ಟಾರ್ ಆದರೂ ಅನ್ನಿಸ್ಬೋದು. ನಮ್ಮ ಕನ್ನಡಿಗರಿಗೆ ಗೊತ್ತು, ಅದು ಒಮ್ಮೆಲೆ ಆಗಿದ್ದಲ್ಲ, ಅದರ ಹಿಂದೆ ವರ್ಷಗಳ ಕೆಲಸ ಇದೆ. ಒಂದೊಂದು ಹೆಜ್ಜೆ ಇಟ್ಕೊಂಡು ಬಂದಿದ್ದಾರೆ. KGF ಮಾತ್ರ ಅವರನ್ನು ದೇಶದ ಮಟ್ಟಕ್ಕೆ ತೆಗೆದುಕೊಂಡು ಹೋಯಿತು. ಯಶ್ ಇದನ್ನು ತುಂಬ ಸರಳವಾಗಿ ಹೇಳ್ತಾರೆ. ಕರ್ನಾಟಕ ತಂಡದಲ್ಲಿ ಆಡ್ತಿದ್ದ ಒಬ್ಬ ಆಟಗಾರನಿಗೆ ಇಂಡಿಯಾ ತಂಡಕ್ಕೆ ಅವಕಾಶ ಸಿಕ್ಕಿದ್ರೆ ಹೇಗಿರುತ್ತೆ, ಅದೇ ರೀತಿ ನಾನು ಕರ್ನಾಟಕದಿಂದ ಇಂಡಿಯಾಗೆ ಹೋದೆ ಅಂತಾರೆ. ಈ ಮಾತು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಯಾಕಂದರೆ ಅವರು ತಮ್ಮ ಇಂದಿನ ಪಯಣವನ್ನು ಮರೆಯಲ್ಲ. KGFಗೂ ಮುಂಚೆ ಯಶ್ ಏನು ಮಾಡಿದ್ರು ಅಂತ ಯಾರಾದರೂ ಕೇಳಿದ್ರು ಅವರು ಅದನ್ನು ಅವಮಾನ ಅಂತ ತೆಗೆದುಕೊಳ್ಳಲ್ಲ. ಸಿನಿಮಾ ಅಂದರೆ ಒಬ್ಬ ನಟ ಮಾತ್ರ ಅಲ್ಲ, ರೈಟರ್ ಇರ್ತಾರೆ, ಡೈರೆಕ್ಟರ್ ಇರ್ತಾರೆ, ಪ್ರೊಡ್ಯೂಸರ್ ಇರ್ತಾರೆ, ಟೆಕ್ನಿಷಿಯನ್ಸ್ ಇರ್ತಾರೆ, ಎಲ್ಲರೂ ಸೇರಿ ಸಿನಿಮಾ ಮಾಡ್ತಾರೆ. ಆದರೆ ಆ ಸಿನಿಮಾದ ಒತ್ತಡವನ್ನು ನಟ ಕೂಡ ತೆಗೆದುಕೊಳ್ಳಬೇಕು. ಅದನ್ನು ನಿಭಾಯಿಸೋದು ಕೂಡ ಅವರ ಕೆಲಸ. ಮತ್ತು ಕೊನೆಗೆ ಯಾರನ್ನ ಸೂಪರ್ ಸ್ಟಾರ್ ಮಾಡಬೇಕು ಅನ್ನೋದನ್ನು ಆಡಿಯನ್ಸೇ ಡಿಸೈಡ್ ಮಾಡ್ತಾರೆ. ಯಶ್ ತಮ್ಮ ಯಶಸ್ಸಿಗೆ ಆಡಿಯನ್ಸ್ಗೆ ತುಂಬ ಕ್ರೆಡಿಟ್ ಕೊಡ್ತಾರೆ. ನನ್ನನ್ನು ಸೂಪರ್ ಸ್ಟಾರ್ ಮಾಡಿದ್ದು ಜನ ಅಂತಾರೆ. ಅದಕ್ಕೆ ಅವರ ಫ್ಯಾನ್ಸ್ ಬಗ್ಗೆ ಕೂಡ ಅವರು ಮಾತು ಸ್ವಲ್ಪ ಬೇರೆ ರೀತಿಯಲ್ಲಿರುತ್ತೆ. ಅಭಿಮಾನಿಗಳು ಪ್ರೀತಿ ತೋರಿಸೋದು ಅವರಿಗೆ ಇಷ್ಟ. ಆದರೆ ಆ ಪ್ರೀತಿಗಾಗಿ ಯಾರಾದರೂ ತಮ್ಮ ಜೀವಕ್ಕೆ ಅಪಾಯ ಮಾಡ್ಕೊಳ್ತಾರೆ ಅಂದರೆ ಅವರಿಗೆ ಇಷ್ಟ ಆಗಲ್ಲ. ಬರ್ತ್ಡೇ ಸಮಯದಲ್ಲಿ ಸಾವಿರಾರು ಫ್ಯಾನ್ಸ್ ಮನೆ ಮುಂದೆ ಬರ್ತಾರೆ, ದೊಡ್ಡ ದೊಡ್ಡ ಕೇಕ್ ತರಿಸ್ತಾರೆ, ಕಟ್ಔಟ್ ಹಾಕ್ತಾರೆ, ಸೆಲೆಬ್ರೇಷನ್ ಮಾಡ್ತಾರೆ. ಇವೆಲ್ಲ ನೋಡಿದರೆ ಒಬ್ಬ ನಟನಿಗೆ ಖುಷಿ ಆಗೋದು ಸಹಜ. ಆದರೆ ಕೆಲವು ಘಟನೆಗಳು ಯಶ್ನ ತುಂಬ ಕಾಡಿವೆ. ಒಬ್ಬ ಫ್ಯಾನ್ ಸೂಸೈಡ್ ಮಾಡಿಕೊಂಡ ಘಟನೆ ಕೂಡ ನಡೆದಿದೆ. ಇನ್ನೊಂದು ಕಡೆ ಕಟ್ಔಟ್ ಹಾಕುವಾಗ ಒಬ್ಬರಿಗೆ ಅಪಘಾತ ಆಗಿದೆ. ಇದನ್ನು ನೋಡಿ ಯಶ್ ತುಂಬ ಕ್ಲಿಯರ್ ಆಗಿ ಹೇಳ್ತಾರೆ, ನನ್ನ ಮೇಲೆ ಪ್ರೀತಿ ಇರೋದು ಸರಿ, ಆದರೆ ನನಗಾಗಿ ನಿಮ್ಮ ಜೀವ ರಿಸ್ಕ್ ತಗೋಬೇಡಿ, ನನಗೆ ಅದು ಬೇಡ. ಒಬ್ಬ ಫ್ಯಾನ್ ಸೂಸೈಡ್ ಮಾಡಿಕೊಂಡು ಡೆತ್ ನೋಟಲ್ಲಿ ಯಶ್ ಮತ್ತು ಸಿದ್ದರಾಮಯ್ಯ ಬರಬೇಕು ಅಂತ ಬರೆದಿದ್ರಂತೆ. ಸಿದ್ದರಾಮಯ್ಯ ಹೋಗಿದ್ರು, ಆದರೆ ಯಶ್ ಹೋಗಲಿಲ್ಲ. ಯಾಕೆಂದರೆ ತಾನು ಹೋದರೆ ಮುಂದೆ ಇಂಥ ಕೆಲಸ ಮಾಡೋರಿಗೆ ಪ್ರೋತ್ಸಾಹ ಸಿಕ್ಕ ಹಾಗಾಗಬಹುದು ಅನ್ನೋ ಭಯ. ಅವರು ಹೇಳೋ ಮಾತು ತುಂಬ ಸಿಂಪಲ್, ಏನಾದರೂ ಸಾಧನೆ ಮಾಡಿ ಕರೆದ್ರೆ ನಾನು ಖಂಡಿತ ಬರ್ತೀನಿ, ಆದರೆ ಸಾಯೋದಕ್ಕಾಗಿ ನನ್ನನ್ನು ಕರೆಯಬೇಡಿ. ಇದು ಯಶ್ ಅವರ ಅಭಿಮಾನಿಗಳ ಬಗ್ಗೆ ಇರುವ ನಿಜವಾದ ನಿಲುವು. ಮತ್ತು ರಶ್ಮಿಕಾ ಮಂದಣ್ಣ ವಿಚಾರ ಬಂದಾಗಲೂ ಇದೇ ತರಹ ಮಾತಾಡ್ತಾರೆ. ರಶ್ಮಿಕಾ ಒಂದು ಸಂದರ್ಭದಲ್ಲಿ ಯಶ್ ಬಗ್ಗೆ ಶೋ ಆಫ್ ಮಾಡ್ತಾರೆ ಅಂತ ಮಾತಾಡಿದ ನಂತರ ಕೆಲವು ಫ್ಯಾನ್ಸ್ ಅವರನ್ನು ಟೀಕಿಸಿದರು. ಆ ವಿಷಯಕ್ಕೆ ಯಶ್ ಹೇಳಿದ್ದು, ನನ್ನ ಬಗ್ಗೆ ಯಾರಾದರೂ ಏನು ಬೇಕಾದರೂ ಹೇಳರಿ, ಅದು ಅವರ ಅಭಿಪ್ರಾಯ. ಆದರೆ ನನ್ನ ಫ್ಯಾನ್ ಅಂತ ಹೇಳಿಕೊಂಡು ಇನ್ನೊಬ್ಬ ಆ್ಯಕ್ಟರ್ನಿಗೆ ಕೆಟ್ಟದಾಗಿ ಮಾತಾಡೋದು ನನಗೆ ಇಷ್ಟ ಇಲ್ಲ. ನನ್ನನ್ನು ಇಷ್ಟಪಡ್ತೀರಾ ಅಂದರೆ ಬೇರೆಯವರನ್ನು ಗೌರವಿಸಿ ಅಂತ ಹೇಳ್ತಾರೆ. ಇದು ತುಂಬ ಸಿಂಪಲ್ ಆಗಿರೋ ಮಾತು. ಆದರೆ ಯಶ್ ತಮ್ಮ ಫ್ಯಾನ್ಸ್ನ ಹೇಗೆ ನೋಡ್ತಾರೆ ಅನ್ನೋದನ್ನ ಇದರಿಂದ ಅರ್ಥ ಮಾಡಿಕೊಳ್ಳಬಹುದು. ಇನ್ನೊಂದು ಕಡೆ 700 ಫ್ಯಾನ್ಸ್ ಜೊತೆ ಫೋಟೋ ತೆಗೆದುಕೊಳ್ಳೋ ವಿಚಾರ ಕೂಡ ಇದೆ. ಎಲ್ಲರನ್ನೂ ಒಟ್ಟಿಗೆ ನಿಲ್ಲಿಸಿ ಒಂದು ಫೋಟೋ ತೆಗೆದುಕೊಳ್ಳೋಣ ಅಂತ ಹೇಳ್ತಾರೆ. ಆದರೆ ಯಶ್ ಪ್ರತಿಯೊಬ್ಬರ ಜೊತೆ ಪ್ರತ್ಯೇಕವಾಗಿ ಫೋಟೋ ತೆಗೆದುಕೊಂಡರು. ಯಾಕಂದರೆ ಆ ಫ್ಯಾನ್ಗೆ ಒಂದು ಫೋಟೋ ಜೀವನ ಪೂರ್ತಿ ನೆನಪಿರಬಹುದು.
ಅವನಿಗೆ ಅದು ಸಾಮಾನ್ಯ ಫೋಟೋ ಅಲ್ಲ, ಅದು ಯಶ್ ಜೊತೆ ತೆಗೆದುಕೊಂಡ ಫೋಟೋ. ಆ ಫೀಲಿಂಗ್ ಅವರಿಗೆ ಅರ್ಥ ಆಗುತ್ತೆ. ಇನ್ನು ಟಾಕ್ಸಿಕ್ ಬಗ್ಗೆ ಮಾತನಾಡುವಾಗಲೂ ಯಶ್ ತುಂಬ ನೇರವಾಗಿ ಮಾತಾಡಿದ್ದಾರೆ. ಈ ಸಿನಿಮಾ ಮಕ್ಕಳಿಗಾಗಿ ಮಾಡಿರೋ ಸಿನಿಮಾ ಅಲ್ಲ, ವಯಸ್ಕರಿಗಾಗಿ ಮಾಡಿರೋ ಕತೆಗೆ ಬೇಕಾದ ವಿಷಯ ಇದ್ದರೆ ಅದನ್ನು ತೋರಿಸಬೇಕು. ಅದು ಅನ್ಕಂಫರ್ಟಬಲ್ ಆಗಿದ್ರೂ ಕತೆಗೆ ಬೇಕು ಅಂದರೆ ಮಾಡಬೇಕು ಅಂತಾರೆ. ಮಹಿಳೆಯರ ಆಸೆ, ಅವರ ಕಲ್ಪನೆ, ಅವರ ದೃಷ್ಟಿಕೋನ ಇವೆಲ್ಲದರ ಬಗ್ಗೆ ಸಿನಿಮಾ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೆ ಅಂತ ಹೇಳಿದ್ದಾರೆ. ಮತ್ತು ಟಾಕ್ಸಿಕ್ನಲ್ಲಿ 5 ಪ್ರಮುಖ ಮಹಿಳಾ ಪಾತ್ರಗಳಿವೆ. ಇಂಟರ್ವ್ಯೂನಲ್ಲಿ ಅವರನ್ನೇ ಕೆಲವು ದೃಶ್ಯಗಳ ಬಗ್ಗೆ ಕೇಳಿದಾಗ ಯಶ್ ಅದನ್ನು ತುಂಬ ಹಾಸ್ಯವಾಗಿ ತೆಗೆದುಕೊಂಡರು. ಅದೇ ಯಶ್ ಇನ್ನೊಂದು ಕಡೆ ತಮ್ಮ ಜೀವನದ ಬದಲಾವಣೆ ಬಗ್ಗೆ ಹೇಳ್ತಾರೆ. 10 ವರ್ಷ ಹಿಂದೆ ಇದ್ದ ಯಶ್ ಈಗ ಇಲ್ಲ. ಒಬ್ಬ ಮನುಷ್ಯ ಯಾವಾಗಲೂ ಒಂದೇ ರೀತಿ ಇರಲ್ಲ. 10 ವರ್ಷ ಹಿಂದೆ ನಂಬಿದ್ದದ್ದು ಈಗ ಬದಲಾಗಬಹುದು. 1 ವಾರದ ಹಿಂದೆ ಇದ್ದ ಯೋಚನೆ ಈಗ ಬದಲಾಗಬಹುದು. ಅದು ಸಹಜ ಅಂತಾರೆ. ಮತ್ತೆ ರಾಧಿಕಾ ಪಂಡಿತ್ ಬಗ್ಗೆ ಕೇಳಿದಾಗ ಅವರ ಮಾತು ಇನ್ನೂ ವೈಯಕ್ತಿಕವಾಗುತ್ತೆ. ಸಾಮಾಜಿಕ ಜಾಲತಾಣಗಳಲ್ಲಿ ಯಶ್ಗೆ ಕೋಟಿಗಟ್ಟಲೆ ಫಾಲೋವರ್ಸ್ ಇದ್ದಾರೆ, ಆದರೆ ಅವರು ಒಬ್ಬರನ್ನೇ ಫಾಲೋ ಮಾಡ್ತಾರೆ, ಅದು ರಾಧಿಕಾ. ಇಬ್ಬರು ಕೆರಿಯರ್ನಲ್ಲಿ ಏನೂ ಇಲ್ಲದ ಸಮಯದಿಂದ ಒಟ್ಟಿಗೆ ಬೆಳೆದವರು. ಮೊದಲ ಕಾರ್ ಕೂಡ ಇರಲಿಲ್ಲ, ಇವತ್ತು ಎಲ್ಲವೂ ಇದೆ, ಹಣ ಇದೆ, ಎಷ್ಟಿದೆ, ಅಭಿಮಾನಿಗಳಿದ್ದಾರೆ. ಆದರೆ ಒಟ್ಟಿಗೆ ಸಮಯ ಕಳೆಯೋದು ಇನ್ನೂ ಮುಖ್ಯ ಅಂತಾರೆ. ರಾಧಿಕಾನ ಹೆಂಡತಿ ಅಂತ ಮಾತ್ರ ನೋಡಲ್ಲ, ಒಬ್ಬ ಸ್ನೇಹಿತೆಯಂತೆ ನೋಡ್ತಾರೆ, ತಮ್ಮ ಜೀವನದ ದೊಡ್ಡ ಆಧಾರ ಅಂತಾರೆ. ಟಾಕ್ಸಿಕ್ನ ಕೆಲವು ನಿಕಟ ದೃಶ್ಯಗಳ ಬಗ್ಗೆ ಕೇಳಿದಾಗಲೂ ಇಬ್ಬರ ನಡುವೆ ಇರುವ ನಂಬಿಕೆಯ ಬಗ್ಗೆ ಯಶ್ ಮಾತಾಡ್ತಾರೆ. ರಾಧಿಕಾ ಕೂಡ ನಟಿಯಾಗಿರುವುದರಿಂದ ಈ ಕೆಲಸ ಏನು ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಪಾತ್ರ ಒಂದು, ನಿಜ ಜೀವನ ಒಂದು, ಇವೆರಡನ್ನು ಬೇರೆ ಮಾಡಿಕೊಳ್ಳೋದು ಮುಖ್ಯ ಅಂತಾರೆ. ಇನ್ನು ರಾಮಾಯಣ ಕಡೆ ಬಂದಾಗ ಯಶ್ ಅವರ ಯೋಚನೆ ಇನ್ನೂ ದೊಡ್ಡದಾಗಿ ಕಾಣುತ್ತೆ. ರಾಮಾಯಣ ಕತೆ ನಮಗೆಲ್ಲ ಗೊತ್ತು, ಆದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ರಾಮಾಯಣ ಬೇರೆ ರೀತಿಯಲ್ಲಿದೆ. ಯಶ್ ಚಿಕ್ಕ ವಯಸ್ಸಿನಲ್ಲಿ ತಾತನಿಂದ ಕೇಳಿದ ಕತೆ ಬೇರೆ, ಯಾರೋ ಟಿವಿಯಲ್ಲಿ ನೋಡಿದ ಕತೆ ಬೇರೆ, ಇನ್ನೊಬ್ಬರು ಪುಸ್ತಕದಲ್ಲಿ ಓದಿದ ಕತೆ ಬೇರೆ. ಹಾಗಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ರಾಮಾಯಣ ಬಗ್ಗೆ ಒಂದು ಚಿತ್ರ ಇದೆ. ಅದನ್ನು ದೊಡ್ಡ ಮಟ್ಟದಲ್ಲಿ ಸಿನಿಮಾವಾಗಿ ತರೋದು ದೊಡ್ಡ ಚಾಲೆಂಜ್. ಇಲ್ಲಿ ಯಶ್ ಯಾಕೆ ರಾಮ ಆಗಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ರಣಬೀರ್ ಕಪೂರ್ ರಾಮ ಆಗಿದ್ದಾರೆ, ಯಶ್ ರಾವಣ ಆಗಿದ್ದಾರೆ. ಅದಕ್ಕೆ ಯಶ್ ಕೊಟ್ಟ ಉತ್ತರ ಕೂಡ ತುಂಬ ಸರಳ. ನಾನು ಯಶ್ ಅಲ್ಲ, ನಾನು ಮಾಡ್ತಿರೋ ಪಾತ್ರವೂ ಯಶ್ ಅಲ್ಲ. ಕತೆಗೆ ಯಾವ ಪಾತ್ರ ಬೇಕೋ ಅದನ್ನು ಮಾಡಬೇಕು. ರಾವಣ ಬಲಶಾಲಿಯಾಗಿದ್ದಾಗಲೇ ರಾಮನ ಗೆಲುವು ಇನ್ನೂ ದೊಡ್ಡದಾಗಿ ಕಾಣುತ್ತೆ. ಅದಕ್ಕೆ ನನ್ನ ಸ್ಟಾರ್ಡಮ್ ಪಕ್ಕಕ್ಕೆ ಇಟ್ಟು ಪಾತ್ರ ಮಾಡ್ತಿದ್ದೇನೆ ಅಂತಾರೆ. ಸನಿ ಡಿಯೋಲ್ ಹನುಮಾನ್ ಆಗಿರೋ ವಿಚಾರದಲ್ಲಿ ಯಶ್ ತುಂಬ ಖುಷಿಯಾಗಿದ್ದಾರೆ. ಹನುಮಾನ್ ಅವರಿಗೂ ತುಂಬಾ ಇಷ್ಟದ ಪಾತ್ರ. ಕರ್ನಾಟಕದಲ್ಲೂ ಹನುಮಾನನಿಗೆ ದೊಡ್ಡ ನಂಬಿಕೆ ಇದೆ. ಪ್ರತಿಯೊಬ್ಬ ನಟ ತಮ್ಮ ತಮ್ಮ ಶಕ್ತಿಯನ್ನ ಈ ಸಿನಿಮಾಕ್ಕೆ ತರುತ್ತಿದ್ದಾರೆ ಅಂತಾರೆ. ರಾಮಾಯಣ ಕಥೆಯನ್ನ ಜಗತ್ತಿನ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋ ಪ್ರಯತ್ನ ಇದು ಅಂತ ಯಶ್ ಹೇಳ್ತಾರೆ. ಕೊನೆಗೆ ರಾಜಕೀಯದ ಪ್ರಶ್ನೆ ಬರುತ್ತೆ. ವಿಜಯ್ ರಾಜಕೀಯಕ್ಕೆ ಬಂದಿದ್ದಾರೆ, ನೀವು ಮುಂದೆ ರಾಜಕೀಯಕ್ಕೆ ಬರ್ತೀರಾ ಅಂತ ಕೇಳಿದಾಗ ಯಶ್ ಈಗಲೇ ಅಂತಹ ಯೋಚನೆ ಇಲ್ಲ ಅಂತ ಹೇಳ್ತಾರೆ. ಈಗ ಅವರ ಗಮನ ಸಿನಿಮಾದ ಮೇಲಿದೆ. ಭಾರತದ ಸಿನಿಮಾವನ್ನ ಇನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಆಸೆ ಇದೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಈಗಲೇ ಹೇಳೋಕ್ಕಾಗಲ್ಲ ಅಂತಾರೆ. ಒಟ್ನಲ್ಲಿ ಈ ಇಂಟರ್ವ್ಯೂನ ನೋಡಿದಾಗ ಯಶ್ ಬಗ್ಗೆ ನಮಗೆ ಗೊತ್ತಿರೋ ಸೂಪರ್ ಸ್ಟಾರ್ ಅನ್ನೋ ಮುಖದ ಹಿಂದೆ ಇನ್ನೊಂದು ಯಶ್ ಕಾಣಿಸ್ತಾರೆ. ತಂದೆಗೆ ಎದುರುತ್ತಿದ್ದ ಚಿಕ್ಕ ಹುಡುಗ, ಬಸ್ ಡ್ರೈವರ್ನ ಮಗ, ತನ್ನ ಫ್ರೆಂಡ್ಸ್ನ ಬೈಕ್ಸ್ ನೋಡಿ ಕೆಲವೊಮ್ಮೆ ಕಡಿಮೆ ಅನಿಸಿಕೊಂಡಿದ್ದ ಹುಡುಗ, ರಂಗಭೂಮಿಯಲ್ಲಿ ಸಣ್ಣ ಸಣ್ಣ ಕೆಲಸ ಮಾಡ್ತಿದ್ದ ಹುಡುಗ, 7 ಸಿನಿಮಾಗಳ ಅವಕಾಶ ಕಳೆದುಕೊಂಡರೂ ತನ್ನ ನಿರ್ಧಾರ ಬದಲಿಸದ ವ್ಯಕ್ತಿ, ಇವತ್ತು ಇಷ್ಟೊಂದು ದೊಡ್ಡ ಹೆಸರು ಬಂದ ಮೇಲೂ ಅಭಿಮಾನಿಗಳ ಜೀವದ ಬಗ್ಗೆ ಯೋಚಿಸುವ ವ್ಯಕ್ತಿ, KGFನಂಥ ದೊಡ್ಡ ಯಶಸ್ಸಿನ ನಂತರವೂ ಅದೇ ದಾರಿಯಲ್ಲಿ ಹೋಗದ ಹೊಸದನ್ನು ಟ್ರೈ ಮಾಡೋ ವ್ಯಕ್ತಿ. ಇದೇ ಬಹುಶಃ ಯಶ್ ಅವರ ಜರ್ನಿಯಲ್ಲಿ ನಮಗೆ ಕಾಣೋ ಮುಖ್ಯವಾದ ವಿಷಯ. ಹಣಕ್ಕಿಂತ ಸ್ವಾಭಿಮಾನ, ಹೆಸರಿಗಿಂತ ಕೆಲಸ, ಅಭಿಮಾನಕ್ಕಿಂತ ಅಭಿಮಾನಿಗಳ ಜೀವ ಮತ್ತು ಹಿಂದಿನ ಯಶಸ್ಸಿಗಿಂತ ಮುಂದಿನ ಸವಾಲು. ಇದೇ ಮೈಂಡ್ಸೆಟ್ನಿಂದ ಯಶ್ ಇವತ್ತು ಇಲ್ಲಿಯವರೆಗೂ ಬಂದಿದ್ದಾರೆ ಅಂತ ಹೇಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್.